ತಗೋ. ಯವ್ವ ವೇ ಯವ್ವ, ನಾ ಒಂದೇನೇ ಹೇಳ್ತೀನಿ. ಮತ್ತ ಹಂಗೆ ಮಾಡಿದ್ರೆ ಸರ ನಮ್ದಾಗತ್ತೆ ನೋಡು. ಏನು ಹೇಳಕೊಂತೀನಿ ನೀನು? ಬಾಯಿಲಿ ಇಲ್ಲಿ ಗಾಡ್ ಕಿವಿ ಹಿಂಗೆ ಮಾಡಿದ್ರೆ ಹೆಂಗಾಗತ್ತವ? ಬೇಡವ ನಮ್ಮವ್ವ, ನಾ ಎಂದೂ ಅಂಥದ್ದು ಮಾಡ್ದಕ್ಕೆಲ್ಲ. ಬೇಡವ ಯವ್ವ, ನನ್ನ ಕೈಲಿ ಕೂಡ ಆಗಂಗಿಲ್ಲ, ಮರೇ ಆಗಂಗಿಲ್ಲ ನೋಡು. ಮಗಳಿಗೋಸ್ಕರ ಇಷ್ಟು ಮಾಡೋಕ್ಕಾಗಂಗಿಲ್ಲ. ರೊಕ್ಕ ಕೊಟ್ಟು ಮಾಡ್ಸಂದ್ರೆ ಅದಕ್ಕೂ ಅಲ್ಲಿ ಅಂತಿ, ಇದಕ್ಕೆ ಹಿಂಗಾರ ಮಾಡೋಣ ಅಂದ್ರೆ ಇದಕ್ಕೂ ಅಲ್ಲಿ ಅಂತಿ. ಅಲ್ಲಿ ಬೇ ಮಗಳ ಮ್ಯಾಗ ಇಟ್ಟ ಅಂದ್ರೆ ನಿನ್ನ ಪ್ರೇಮತ್ವ 3 ಹೊತ್ತು ಕಳ್ಳಿ ಬಿಕ್ಕೊಂದು ಅಡ್ಡಾಡ್ತಾ. ಅದನ್ನ ಹೆಂಗೆ ಇದನ್ನ ಮಾಡೋಕ್ಕಾಗತ್ತ? ನಾ ಹೇಳಿದ್ನಲ್ಲ ಹಂಗತಿ ಮಾಡಿ ಎಲ್ಲ ಆಕತಿ. ನೋಡೋಣ ತಗೋ. ಅವ್ರಿಬ್ರು ಒಟ್ಟಿಗೆ ಬಿಡಬೇಡ ಅಂತ ಏನಿಲ್ಲ ನಾನು. ಈಗ ನೋಡು, ಇಬ್ರು ಒಟ್ಟಿಗೆ ಬಾಂಡೆ ತಿಕ್ಕಾಕತ್ತಾರ, ಇಬ್ರು ಒಟ್ಟಿಗೆ ವಜ್ಞಾನ ಮಾಡಕತ್ತಾರ ನೋಡವ್ರು. ಮನ್ಯಾಗ ಹಿಟ್ಟು ಖಾಲಿ ಆಗೈತಿ, ಹಿಟ್ಟು ಬೀಸ್ ಅಂತ ಹೇಳ್ಬೇಕಿನ್ ಬಂದು. ಲೇ ಎಲ್ಲಿ ಹೋದ್ರಿ ಇಬ್ರು? ಎಲ್ಲಿ ಹಾಳಾಗಿ ಹೋದ್ರಿ? ಹೋದ್ರೆ ಇಬ್ರು ಒತ್ತಟಿಗೆ ಹೋಗ್ತೀರಿ, ಬಂದ್ರೆ ಇಬ್ರು ಒತ್ತಟಿಗೆ ಬರ್ತೀರಿ. ಎಲ್ಲಿ ಹೋದ್ರಲ್ಲಿ ಪಿಕಳ್ಯಾಗ? ಏನಂತಿ ಕರೆದ್ರಲ್ಲ? ಬಂದ್ರವ ಇಬ್ರು ಒತ್ತಟಿಗೆ ಕುಂತ್ಕೊಂಡು ದಗದ ಮಾಡಿದ್ರೆ ದಗದ ಸಾಕ್ತಾವ ಮನ್ಯಾಗ. ಒಬ್ರು ಒಂದು ಮಾಡಿದ್ರೆ ಇನ್ನೊಬ್ರು ಒಂದು ಮಾಡಿದ್ರೆ ಲಗು ಲಗು ದಗದ ಸಾಕ್ತಾವ. ಇಬ್ರು ಇದ್ರಾಗ ಕೈಯಾಡ್ಸ್ಕೊಂಡು ಕುಂತ್ರ ಹೊಲ್ದಾಗ ಹೋಗಿ ಬಾಳೆ ಮಾಡೋರು ಯಾರು? ಬರೀ ಇಲ್ಲೇ ಮನೆಯಿಂದ ಬಡ್ದಾಡ್ಸಿದ್ರ ಹೆಂಗ? ಹೊಲ್ದಾಗ ಸೊಂಟ ಮಠ ಕಸ ಬೆಳೆದತ್ತಂತ, ಹೋಗಿ ಕಸ ತೆಗಿಬೇಕು ಅನ್ನೋದು ಕ್ಯಾಲನೇ ಇಲ್ಲಲ್ಲ. ಮತ್ತು ಒಂದು 4 ಆಳು ಹಚ್ಬೇಕಾ? ತಾಲಾಗ ಒಂದು ದಗದ ಹಂಚ್ಕೊಂಡು ಮಾಡಕ್ಕೆ ಕಲೀರಿ. ಇಬ್ರು ಒಂದ ಕಡೆ ಕುಂದ್ರಕ್ಕೆ ಹೋಗ್ಬೇಡ್ರಿ. ನೀಲಿ ನೀನು ಜೋಳ ಬೀಸು, ಹಿಟ್ಟೆಲ್ಲ ಖಾಲಿ ಆಗಿಬಿಟ್ಟತಿ. ಹಿರೇ ಸಸಿ ನೋಡಿ ಹೋರಿ ದಂದಕ್ಕಿ ಯಾ ನಮೂನಿ ಆಗೈತೆ ಅಂತೇಳಿ ಅದನ್ನ ಚಂದಾಗ ಕುರ್ಚಿಗೆ ತಗೊಂಡು ಕೆತ್ತರಿ. ಸೆಗಣಿ ಅಲ್ಲೇ ಕುಂತು 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 ಆ ನಮೂನಿ ಆಗೈತೆ ಅದು. ಇವತ್ತು ಅದು ಮಟ್ಟು ಸ್ವಚ್ಛ ಮಾಡು. ಸ್ವಚ್ಛ ಮಾಡಿ ಇಬ್ರು ಹೊಲಕ್ಕೆ ಹೋರಿ. ಅಲ್ಲಿ ಇಷ್ಟೆಲ್ಲ ತೆಗ್ದ ಮಾಡಿ ಯಾವ ಹೊಲಕ್ಕೆ ಹೋಗೋದಾಗತ್ತ? ಈಗ ನೆತ್ತಿ ಮ್ಯಾಗ ಬಂದತಿ ಬಿಸಿಲು. ಇದನ್ನೆಲ್ಲ ಮಾಡಿ ಹೋಗು ಹೊತ್ತಿಗೆ ಸಂಜೆ ಮುಂದೆ ಆಗ್ಬಿಡ್ತತಿ. ಮಾಡ್ಬೇಕವ ಮಾಡ್ಬೇಕು. ಹೊತ್ತೇರು ಮಠ ಮುಕುಳಿ ಕಿಸ್ಕೊಂಡು ಬೀಳ್ತಿರಲ್ಲ, ಲಗುನ ಹೇಳ್ಬೇಕು ಮಾಡ್ಬೇಕು. ದಗದದ್ದು ಇಲ್ಲಲ್ಲ, ನಾನು ಹೋಗ್ಲಿ ಅಂತ ಸುಮ್ಮನೆ ಬಿಡ್ತೀನಿ. ಹೊತ್ತೇರು ಮಠ ಬೀಳ್ತೀರಿ, ಮತ್ತು ದಗದ ಮುಂದಕ್ಕೆ ಸಾಗಂದ್ರೆ ಹೆಂಗೆ ಸಾಗ್ತಾವು? ಎತ್ತಿ ಕಣ್ಣೀರು ನಿದ್ದೆ ಮಾಡು. ನಾನು ಏನು ಬೇಡ 5ಕ್ಕೆ ಎದ್ದಿರ್ತೀವಿ, ಇನ್ನೇ ಎಷ್ಟು ಲಗು ಹೇಳ್ಬೇಕು? ಅಲ್ಲೆತ್ತಿ ಮನ್ಯಾಗ ಇಂತು ಸಾಕವ ಎಲ್ಲಾನು ಮಾಡಂದ್ರೆ ಹೆಂಗಾಗತ್ತ? ಓಯ್ಯೋಯ್ಯೋಯ್ಯೋ, ಯಾರು ಸೊಸ್ತ್ಯಾರ ದಗದ ಮಾಡಂಗಿಲ್ಲ ನೋಡು. ಆ ಮೂಲಿ ಮನಿ ಸಿದ್ದಿ ಸೊಸ್ತ್ಯಾರ ನೋಡಿ ಹೋರಿ. ಏನು ತುಸ ದಗದ ಮಾಡ್ತಾರ ಅವ್ರು? 700 ಒಳಗೆ ಬುತ್ತಿ ಕಟ್ಕೊಂಡು ಹೊಲಕ್ಕೆ ಹೋಗ್ತಾರ ಅಲ್ಲನ ಅವ್ರು ಮನುಷ್ಯರು? ಎಲ್ಲ ಮನಿ ದಗದ ಮಾಡಿರ್ತಾರ ಅಲ್ಲನ? ಇಬ್ರು ಒತ್ತಟಿಗೆ ಮಾಡಕ್ ಕುಂತ್ರ ಹೆಂಗ್ ದಗದ ಸಾಗ್ತಾವು? ಹಂಗಲ್ವೇ ಯಾವುದು? ಮತ್ತ ಮುಂದಕ್ಕೆ ದಗದ ಸಾಕ್ತಂದ್ರೆ ಇನ್ನೊಂದು ಕೆಲಸ ಹಾಕ್ತಾರಂತೇಳಿ ತಿನ್ನಕ್ಕೊಂತ ಕೆಲಸ ಮಾಡ್ತಾರ. ಚಿಗವರ ಎಷ್ಟು ಲಗು ದಗದ ಮಾಡಿದ್ರು ನಿಮ್ಮ ಸಮಾಧಾನ ಇಲ್ಲ. ಏನು ದಗದ ಮಾಡಿದ್ರು ಅನ್ನೋದಂಕ್ರು ಬಿಡಂಗಿಲ್ಲ. ಮಾತು ಸಾಕು, ಹೋಗು ಬೀಸ್ ಹೋಗು. ಹೋಗ್ಲೇ ನೀ ನಾ ಹೇಳಿದ ದಗದ ಮಾಡಿ ಹೋಗು. ಯವ್ವ ನಾ ಹೇಳಿದ್ ನೀನು ಕೇಳಿಲ್ಲ, ನಾ ಹೇಳ್ದಂಗೆ ಮಾಡ್ಬೇ. ಹಿರೇಕೆ ಬಾರ ಇಲ್ಲ ಪಾತ್ರೆಗಿತ್ತಿ. ಏನಿತ್ತಿ? ನಾವು ಹೇಳ್ಬಾರ್ದಂತೀವಿ, ಏನು ಮಾಡೋದು ಮತ್ತು ನಮ್ಮ ಮನಸ್ಸು ಕೇಳಂಗಿಲ್ಲ. ಆದರೂ ಹೇಳ್ಬೇಕಾದಂಥ ಪ್ರಸಂಗ ಬರ್ತತಿ. ಆ ಕೊಳಗಿನ ಸರ ತೆಗೆದಿಡು. ಮನೆ ನಿನ್ನ ಗಂಡ ಸರಕ್ಕೆ ಎದಿ ಬಾಯಿ ಬಡ್ಕೊಂಡು ಕೊಳ್ಳು ಎಲ್ಲ ಜಗ್ಗಿ ನೀ ಅವನು ಹೊಡೆದು ಅವ ನಿನ್ನ ಹೊಡೆದು ಎಷ್ಟು ಹೊಲಸು ಹೊಲಿಗೆರೆ ಮಾಡ್ಕೊಂಡ್ರಿ. ಆ ಸರ ತೆಗೆದಿಡು. ಮತ್ತು ಮಕ್ಕೊಂಡ ಬೀಚ್ಕೊಂಡು ಹೋದ ನಿನ್ನ ಗಂಡ. ಎತ್ತಿ ಏನಂತೆಕ್ಕ? ಕೊಳಗಿನ ಸರ ತೆಗೆದಿಡು ಅಂತ ಅಂದ್ರವ. ಮತ್ತು ಕುಡಿದ ನಿಷೇಧಾಗ ರಾತ್ರಿ ಏನಾರು ತೊಗೊಂಡು ಹೋಗಿದಾನ ನಿನ್ನ ಗಂಡ ಅಂತೇಳಿ ಅಂದ್ರು. ಒಳ್ಳೆ ಹೇಳ್ಯಾರವ. ಯಾಕೋ ನಮ್ಮ ಅತ್ತಿಗೆ ನಮ್ಮ ಹೆಣ್ಮಗಳಿಗೆ ಚಲೋ ಬುದ್ಧಿ ಬಂದತ್ ನೋಡಿ ಅಕ್ಕ. ನಡಿಯೋ ಬಡ ಬಡ ದಗದ ಮಾಡೋಣ, ಇಲ್ಲ ಅಂದ್ರೆ ಅದಕ್ಕೂ ಒಟ 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 ಹಸ್ತಾಳ ಅತ್ತಿ. ಇಬ್ರು ಒಳಗೆ ಸೇರ್ಕೊಂಡು ಏನು ಮಾಡಕತ್ತಿರಲ್ಲಿ? ಲಗು ಲಗು ದಗದ ಮಾಡ್ರಿ. ಯವ್ವ ಹಿರೇಕಲ್ಲೈತವ ಯವ್ವ, ಒಬ್ಬಾಕಿಗೆ ತಿರುಗಿಸೋದಂದ್ರೆ ಘನ ಕಷ್ಟ. ಚಿಗವ ಒಂದೀಟ ಹಿಡ್ಕೊ ಬಾ ಅಲ್ಲ, ಒಬ್ಬಾಕಿಗೆ ಭಾಳ ವಜ್ಜೆ ಆಗುತ್ತೆ. ಕಲ್ಲು ಲಗು ತಿರಗಂಗಿಲ್ಲ, ಲಗುನ ದಗದ ಮುಂದಕ್ಕೆ ಸಾಗಂಗಿಲ್ಲ. ನಾ ಯಾಕೆ ಮಾಡ್ಬೇಕು? ಯಾಕಲೆ ನನ್ನ ಮಗಳು ಏನು ಬಿಟ್ಟಿಕಂಡ ನಿಮಗ? ನನ್ನ ಮಗಳು ಯಾಕೆ ಮಾಡ್ಬೇಕು? ನೀವು ಸ್ವಸ್ಥರ ಇದ್ರಿಲ್ಲ ಮಾಡ್ರಿ. ನೋಡಿ ಇವ್ರು ಹಂಗ ನಡಿ ನಡಿ ಮುಂದೆ ಕುಂದ್ರನ ಇವ್ರಿಗೆ ಒಂದು ನಮೂನಿ ಹಾಕತಿ. ಹೆಂಗೆ ಬೀಸೋದೇ ಯವ್ವ, ಒಬ್ಬಾಕಿ ಇದು ಹಿರೇ ಕಲ್ಲೈತಿ. ಹಾಡನಾರ ಹಾಡ್ಕೊಂತ ಬೀಸಿದ್ರಾತ, ಲಗುನ ದಗದಾರ ಸಾಗ್ತತಿ. ಒಬ್ಬಾಕಿ ಬೀಸಕತ್ತೇನ? ತಡಿ ನಾನು ಹಿಡಿತೀನಿ ಒಂದಿಟ್ಟು. ಅಯ್ಯಕ್ಕ ಇಬ್ರು ಒಂದು ಒತ್ತಟಿಗೆ ಕುಂತೀವಿ ಅಂದ್ರೆ ಯಾಕೆ ನಿಂದಿರ್ತಾರ ಅಯ್ಯಕ್ಕ? ನನ್ನ ದಗದೆಲ್ಲ ಮುಗಿತಾಳ, ಒಬ್ಬಾಕಿಗೆ ಬೀಸಕ್ಕಾಗಂಗಿಲ್ಲ. ತಡಿ ನಾನಟ್ಟು ಕೈ ಹಿಡಿತೀನಿ ಅಂದ್ರೆ ಬರ್ರ ದಗದ ಹಾಕತಿ. ಯಾಕ ನೀ ಮುಖ ಹಾಕ, ನಾ ತಿರುಗಿಸ್ತೀನಿ. ನಾ ಒಂದಿಟ್ಟು ತಿರುಗಿಸಿಂದ ನೀ ಹಿಂದೆಗಡೆ ಒಂದಿಟ್ಟು ನಾ ಮುಖ ಹಾಕಿನಿ, ನೀ ತಿರುಗಿಸಕಂತೆ. ಆತು ಹಂಗಾದ್ರೆ ಹಾಡ ಹಾಡ್ಕೊಂತ ಬೀಸಿದ್ರ ಲಗು ದಗದ ಹಾಕತಿ.
ಗೌಡ್ರು ಬಂದ್ರವ್ವ ಏನಾರ ಅಂತಾರನ ಸುಮಿತ್ರ. ಹಂಗೇನ ಇನ್ನಂಗಿಲ್ಲ ಯಾಕ, ಭಾಳ ಚಲೋ ಅದಾರ. ಅದೊಂದ ಅವ್ರವ್ ಒಂದಗನ ಪಿಕನ್ಯಾಸ್ ಮಕ್ಕದ್ದೈತದ, ಕನ ಸಕ್ಕಿಂದೈತೆ ಅದು ಗೌಡ್ ಸೇನಿ. ಗೌಡ್ರಿಗೆ ಎದ್ರ ಬದ್ರ ಸಿಕ್ಕಾರ ನಮ್ಮ ಹೊಲದೊಂದಿಟ್ಟು ಕೇಳ್ಯಾ? ಕೇಳಿ ಏನೂ ಅನ್ನಂಗಿಲ್ಲ ಅವರು. ನಮಸ್ಕಾರ ರೀ ಗೌಡ್ರ. ಹಾಂ ನಮಸ್ಕಾರವ. ಏನು ಕರ್ಯಾಕೆ ಕಳಿಸಿದ್ರಿ ನನ್ನ? ಅದು ಗೌಡ್ರ, ಇವತ್ತಿಬ್ರು ಗಂಡ ಹೆಂಡತಿ ಒಂದ ತಾಟ್ನ್ಯಾಗ ಊಟ ಮಾಡ್ಬೇಕು, ಅದಕ್ಕೆ. ಓ ಹೌದಾ? ಹೆಸರು ಕಾಳು ಇವತ್ತು ನೋಡಕ್ಕೆ ಭಾಳ ಚಂದ ಕಾಣಕತ್ತೀನಿ ನೀನು. ನೀವೇನಾರ ಅನ್ರಿ, ನೀವು ಹೆಸರು ಕಾಣಕ್ಕೆ ಹೋಗ್ಬೇಡ್ರಿ. ಸಿಟ್ಟು ಮಾತ್ರ ಆ ಮಂಡು ಮುಗಿನ ತೂದಿದಾಗ ಇರ್ತೈತಲ್ಲ, ಸಿಟ್ಟು ಮಾಡ್ಕೊಂಡಾಗ ಒಂಥರ ಚಂದ ಕಾಣ್ತಿಲ್ಲ ಈ ಹೆಸರು ಕಾಳು. ಗೌಡ್ರ, ನೀವು ಬೇಕಂತ ಮಾತಾಡಕತ್ತೀರೇನೋ ಗೊತ್ತೈತೆ, ನನ್ನ ಸಿಟ್ಟಿಗೆ ಎಬಸ್ಬೇಡ್ರಿ. ಇವ್ರೊಷ್ಟರು ಹೋಗಿಂದೈತಿ ನಿಮ್ದು ವಾಲ್ಗ. ಏನು ಪದ್ಧತಿ ಬಿ ಇದು, ಒಂದ ತಾಟ್ನ್ಯಾಗ ಊಟ ಮಾಡೋದು? ಹಿಂದ್ಕಿಂದ ಹಿರಿಯರು ಮಾಡ್ಕೊಂಬಂದು ಪದ್ಧತಿ ರೀ ಅದು. ಊಟ ಮಾಡ್ರಿ ಗೌಡ್ರ. ಬಡ್ರ ಮನೆ ಊಟ ಹೆಂಗೈತೆ ಅನ್ ನೋಡ್ರಿ. ನಮ್ಮ ಊಟ ನಿಮ್ಮಂಗೆ ಆಗಂಗಿಲ್ಲ. ಬಡವ್ರು ತಿನ್ನೋದು ಅದ ಅನ್ನ, ಆ ಶ್ರೀಮಂತರು ತಿನ್ನೋದು ಅದ ಅನ್ನ. ನೀವು ಅದ ರೊಟ್ಟಿ ತಿಂತೀರಿ, ನಾವು ಅದ ರೊಟ್ಟಿ ಪಲ್ಯ ತಿಂತೀವಿ. ಅದ್ರಾಗ ಏನು ಬೇರೆ ಐತಿ ಬಿ? ಅದು ನಿಮ್ಗೆ ದೊಡ್ಡ ಗುಣ ರೀ. ನಮ್ಮ ಅತ್ತಿ ಹೇಳ್ತಿರ್ತಾಳ, ಅವ್ರ ಮನ್ಯಾಗ ತುಪ್ಪದಾಗ ಕೈ ತೊಳಿತಾರಂತೇಳಿ, ನಿಮ್ಮ ಮನ್ಯಾಗ ತುಪ್ಪದಾಗ ಅಡುಗೆ ಮಾಡ್ತೀರಿ ಅಂತ. ನಮ್ಮ ಮನ್ಯಾಗ ನಮ್ಮ ಯೋಗ್ಯತೆ ತಕ್ಕಂತೆ ಮಾಡ್ಕೊಂಬಂದೀವು. ನಮಗೆಲ್ಲ ತುಪ್ಪದಾಗ ಮಾಡುವಷ್ಟು ಶಕ್ತಿ ಇಲ್ರಿ ಗೌಡ್ರ. ವೈನಿ ಪ್ರೀತಿಯಿಂದ ನನಗೆ ಇಷ್ಟೆಲ್ಲ ಮಾಡ್ಕೊಂಬಂದಿರಲ್ಲ, ನನಗೆ ಅದ ದೊಡ್ಡದು. ಗೌಡ್ರ, ನೀವು ಮೊದ್ಲೇಕ ನಮ್ಮ ಪಾರುಗ ಕಡುಬು ತಿನ್ನಿಸ್ರಿ. ಪಾರು ತಗೋ ತಿನ್ನಿಡಿ. ಹೆಸರು ಕಾಳು ಇಷ್ಟ್ಯಾಕೆ ನಾಚ್ಕೊಳಕತ್ತಿಲ್ಲ? ಏನು ಎಂದೂ ನಾನು ನಿನಗೆ ತಿನ್ಸೇ ಇಲ್ಲ ಅನ್ನೋರಂಗೆ ನಾಚ್ಕೊಳಕತ್ತಿಯಲ್ಲ. ನಾವಿಬ್ಬರು ಇದ್ದಾಗ ತಿನ್ನೋದು ಬೇರೆ, ಎಲ್ಲಾದ್ರೂ ಇದ್ರಿಗೆ ನನಗೊಂಥರ ಮುಜುಗರ ಆಕೈತ್ರಿ. ಅಯ್ಯಯ್ಯಯ್ಯ ನನ್ನ ರಸಗುಲ್ಲ ತಿನ್ನು. ನೋಡಿ ಇವ್ವ, ಗೌಡ್ರು ಪಾರೋ ಮ್ಯಾಗಿಟ್ಟು ಜೀವದ ಸುಮಿತ್ರ. ಮತ್ತ ಅಂದಲೇನ ನಮ್ಮ ಪಾರವ್ವ ಈ ದೊಡ್ಡ ಮನ್ಯಾಗ ರಾಣಿ ಹಂಗದಾಳ. ಗಂಡನ ಮನ್ಯಾಗ ಗಂಡ ಒಬ್ಬವ ನಮ್ಮ ಪರವಾಗಿದ್ರು ಮುಗಿದು ಹೋತವ. ಎಲ್ಲರೂ ಸುಮ್ಮನೆ ಇರ್ತಾರ. ಅದ ಗಂಡನ ಸುದ್ದಿ ಇರ್ಲಿಕ್ಕಂದ್ರೆ ಹೆಂಗೆ ಮಾಡೋದು? ಯಾರೊಬ್ರು ಬೆಲೆ ಕೊಡಂಗಿಲ್ಲ. ಗೌಡ್ರು ಆಕಿನ ನಮ್ಮ ಪಾರವನ್ನ ತಲೆ ಮ್ಯಾಗ ಇಟ್ಕೊಂಡು ಮೆರೆಸ್ತಾರ. ಅಂದಲ್ಲಿನ ಒಟ್ಟರು ಮುಕ್ಕಳಿ ಬಾಯಿ ಮುಚ್ಕೊಂಡದಾರ ಅವರು. ಹೌದವ್ವ? ಯಾವ ನಾ ಅತ್ತೆಯರ ಮನೆ ಎಲ್ಲ ನೋಡಿ ಬರ್ಲ್ಯಾ? ಬೇಡವಾ, ಸುಮ್ಮನಿರು. ಇರ್ಲಿ ಬಿಡು, ನೋಡ್ಕೊಂಬರೋಲ್ಲಕ್ಕ. ಹೋಗುವ, ನೀನು ನೋಡ್ಕೊಂಬರೋಗು. ಓ, ಇನ್ನೊಂದು ಸ್ವಲ್ಪ ಕರ್ಚಿಕಾಯಿ ಅದು ಹಾಕ್ಲೇನ್ರಿ, ಉಂಡಿ ಅದು ಹಾಕ್ಲಿಲ್ರಿ ಗೌಡ್ರೆ? ಏ ಬ್ಯಾಡವ, ಸಾಕು. ಅಡಿಗೆ ಮಾತ್ರ ಭಾರಿ ಅಂದ್ರೆ ಭಾರಿ ಚಲೋ ಆಗಿತ್ತು. ಏಕದಮ್ ಮಸ್ತಿತ್ತು ನೋಡು. ಅಂದಂಗೆ ನಿಮ್ಮ ಯಜಮಾನ್ರು ಬಂದಿಲ್ಲ ನಮ್ಮ? ಬಂದಾರಿ, ಸಣ್ಣ ಹುಡುಗಿ ಕರ್ಕೊಂಡು ಅಲ್ಲೇ ಹೊರಗೆ ಕುಂತಾರಿ. ಅಲ್ಲೇ ಕುಂತ ನಾ ಒಳಗೆ ಬರ್ಬೇಕಿಲ್ಲ ರೀ? ನೀವು ಹೋಗಿ ಕರ್ಕೊಂಬರ್ರಿ. ಅಣ್ಣ ವೈನಿದ ಆಶೀರ್ವಾದ ತಗೋಬೇಕು ನಾನು. ರಾತ್ರಿ ಈಗ ಹೋಗಿ ಕರ್ಕೊಂಬರ್ತೀನಿ. ಪಾರವ, ಊಟ ಹೆಂಗಿತ್ತವ? ನೋಡವ್ವ, ನಿಮ್ಮ ಮನಿದಕ್ಕೆ ನಮ್ಮ ಮನಿದಕ್ಕೆ ಊಟ ಭಾರಿ ಬದಲಾಕತಿ. ನೀನು ಸೇರ್ತಾ ಇಲ್ಲ ನೋಡುವ ಅಡಿಗೆ. ವೈನಿ, ನನಗಿಷ್ಟು ದಿನದ ಮ್ಯಾಗ ಇವತ್ತು ಹೊಟ್ಟೆ ತುಂಬಂಗೆ ಆತವ. ಅಡಿಗೆ ಮಾತ್ರ ಭಾರಿ ಚಲೋ ಇತ್ತು. ಭಾಳ ಚಲೋ ಮಾಡಿದ್ವಿ ವೈನಿ ಅಡಿಗೆನ. ಏ ಸುಮಿತ್ರೆ, ನಾವು ಹೋಗಿ ಮನೆ ನೋಡ್ಕೊಂಬರೋಣ ಬಾರ. ನಾವು ಯಾವಾಗ ಇಂಥ ದೊಡ್ಡ ಮನೆ ಅದನ್ನು ನೋಡೋದು? ಬ್ಯಾಡ ಸುಮ್ಮಿರೋ ಯವ್ವ. ಆಕೆ ಗೌಡ್ಸೇನಿ ಏನಾರ ಸೊಡ ಅಂದ್ರೆ ಏನು ಮಾಡೋದು? ಬ್ಯಾಡಿವ ಯವ್ವ, ಹೋಗ್ಲನ ಸಿಗವ ಏನು ಅನ್ನಕತ್ತಾಳ? ಮನಿ ನೋಡುನ್ ಬಾ ಅಂತ ಹೇಳಿ ಅನ್ನಕತ್ತ. ಅದ್ರಾಗ ಏನೈತಿ, ಬರೀ ಯವ್ವ ನಾನು ತೋರಿಸ್ತೀನಿ ಮನಿನ. ಏನವ ಸುಮಿತ್ರ, ನಿಮ್ಮ ಮನೆ ಪದ್ಧತಿ ಪ್ರಕಾರ ಎಲ್ಲ ಕುಬ್ಸಾದು ಮಾಡಿದ್ರಿಲ್ಲ? ಹ್ಞೂ ರೀ ಗೌಡ್ಸೇನಾರ. ನಾನು ಬರ್ಬೇಕಂದೆ, ಅವು ಮಂದಿ ಬಂದುಬಿಟ್ರು, ಹಿಡ್ಕೊಂಡು ಕುಂತ್ರು. ಹಿಂಗಾಗಿ ಬರೋಕ್ಕಾಗಲಿಲ್ಲ. ಏನೋ ಬೇಸರ ಅದು ಮಾಡ್ಕೋಬೇಡ್ರವ, ನನ್ನ ಸೊಸಿ ಹಂಗತಿ ಅಂದಾಳ ಅಂತೇಳಿ. ಒಂದಿಟಾಕಿಗೂ ಸಿಟ್ಟೈತಿವ. ಮಲ್ಲಪ್ಪ ಈಗಿನ ಲಗ್ನ ಮಾಡ್ಕೊಂಡಿದ್ದಕ್ಕೆ ಬರ್ತಾ ಸಿಟ್ಟು ತನ್ನಗಾಗತ್ತ. ನಾಳೆ ಮಮ್ಮ ಹುಟ್ಟಿಂದ ತಾನ ಸುದ್ದಕ್ಕಳ. ಏನು ತಿಳ್ಕೊಬೇಡ್ರಿ ಸುಮಿತ್ರ. ಇಲ್ರಿ, ನಾವೇನು ತಿಳ್ಕೊಂಡಿಲ್ಲ ಆಡ್ರಿ. ಪಾರು, ಅಮ್ಮರ ಕಾಲು ನಮಸ್ಕಾರ ಮಾಡ. ಬ್ಯಾಡ್ಯವ್ವ, ಮುಂದೆ ಮಾಡಕಂತೆ ಹೊಟ್ಯಾಗ ಕೂಸಿದ್ದಾಗ ಕಾಲು ನಮಸ್ಕಾರ ಮಾಡಿಸ್ಕೋಬಾರ್ದಂತ ದೇವರು ಮೆಚ್ಚಂಗಿಲ್ಲಂತ. ನೀವು ದೇವ್ರಿದ್ದಂಗ್ರಿ, ನನಗೆ ಏನಾಗಂಗಿಲ್ಲ. ಕಾಲು ಕೊಡ್ರಿ ಅಮ್ಮರ, ನಮಸ್ಕಾರ ಮಾಡ್ತೀನಿ. ಬೇಡ ನಡಿ ಮನಿ ನೋಡಿ ಬರುನು. ಮನಿ ನೋಡ್ತೀರ? ನಾನು ನೋಡಿ ಹೋಗ್ರಿ ತಂಗಿ. ಏನವ ಪಾರವ, ಈ ಖುಷಿ ಆತ? ಹ್ಞೂ ರೀ ಅಮ್ಮರ. ಬುತ್ತಿ ಅದು ತಂದಿರ್ತಾರಲ್ಲ ನನ್ನ ಮಗಳ, ಅವ್ರನ್ನ ಬರೀ ಕೈಲಿ ಕಳಿಸ್ಬಾರ್ದು. ಇದು ನಿಮ್ಮ ಅತ್ತಿಗೆ ಹೇಳಿದ್ರೆ ಸಿಟ್ಟು ಭಾಳ ಮಾಡ್ತತಿ.
ಅಲ್ಲೇ ಸೀರೆ ತಂದಿಟ್ಟೇನಿ, ಅವ್ರಿಬ್ರಿಗೆ ಸೀರೆ ಕೊಡು. ಹಂಗ ನಿಮ್ಮ ಅಣ್ಣಗ ಅರಿವಿ ಕೊಡು. ಆ ಹುಡುಗರಿಗೆ ಕೈಯಾಗ ಒಂದಿವ್ಸ ರೊಕ್ಕ ಕೊಟ್ಟು ಕಳ್ಸು. ಆಯ್ತು ರೀ ಮರ. ಹನುಮಪ್ಪ, ಅವರ ಹೇಳ್ರಿ. ಅಲ್ಲಪ್ಪ ತಮ್ಮ, ತಂಗಿ ಮನೆಗೆ ಬಂದು ಒಳಗೆ ಬರ್ಲಾರ್ದ ಇಲ್ಲೇ ಹೊರಗೆ ಅಡ್ಡಾಡಕತ್ತಿ ಅಲ್ಲ, ಒಳಗೆ ಬರ್ಬೇಕಿಲ್ಲ ತಮ್ಮ? ಇಲ್ಲ ರೀ ಅವ್ರ, ನಾವೇನು ಮಾಡೋದೈತ್ರಿ, ಹೆಣ್ಮಕ್ಳೆಲ್ಲ ಮಾಡಕತ್ತಾರಲ್ಲ, ನಾನು ಒಳಗೆ ಬಂದು ಏನು ಮಾಡಲ್ರಿ. ನೀ ಬರ್ಲಾರ್ದಕ್ಕ ಪಾರವ್ವ ಬ್ಯಾಸರ ಮಾಡ್ಕೊಂಡಾಳ. ಆಕೆಗೆ ತಂದಿಲ್ಲ, ತಂಗಿ ಸ್ಥಾನದ ನೀ ಅದಿಯಪ್ಪ, ಆಶೀರ್ವಾದ ಮಾಡ್ಬಾ ಹುಡುಗಿಗೆ. ನನ್ನ ಆಶೀರ್ವಾದ ಯಾವಾಗಲೂ ಐತಾಡ್ರಿ ನಮ್ಮ ತಂಗಿ, ಮತ್ತು ಬಂದು ಆಶೀರ್ವಾದ ಮಾಡಕ್ಕೆ ಏನೈತಿ? ನಿಮ್ಮ ತಂಗಿ ಮ್ಯಾಗ ಇನ್ನೂ ಸಿಟ್ಟು ಹೋಗಿಲ್ಲನಪ್ಪ, ಆಗಿದ್ದ ಆಗಿ ಹೋಗೈತಿ. ಬಾ ಬಾ. ಬಸರೇನ ಮಗಳು ಆಕಿ ಏನು ತಿಳ್ಕೊಂಡು ಹಾಕಿಲ್ಲ. ಅದು ಗೌಡ್ಸಿನಾರ ಅದು ಅದಿಲ್ಲ ಈದಿಲ್ಲ, ಬಾ ಒಳಗೆ ಬಾ. ಸಣ್ಣಾಕಿ ಅದಾಳ್ರಿ, ಇಲ್ಲಿ ಆಟ ಆಡಕತ್ತಾಳ, ಕರ್ಕೊಂಬರ್ತೀನಿ ತಡ್ರಿ. ಬಾಯಿಲಿ ಹಂಗೆ ಎಲ್ಲಿ ಅಂದ್ರೆ ಎಲ್ಲಿ ಹೋಗ್ಬಾರ್ದು, ಬಾಯಿಲಿ. ಆಟ ಆಡೋಕ್ನು ಬಿಡವಲ್ಲಿ ನಿನ್ನ. ಯಪ್ಪ ಅತ್ತೆಯರು ಮನೆ ಹತ್ರ ಎಷ್ಟು ಗಿಡ ಅದಾವ ಗೊತ್ತನ? ಯವ್ವಾ ದೇವ್ರ, ಗುಲಾಬಿ ಹೂ ಅದಾವು, ಶಾವಂತಿಗೆ ಹೂ ಅದಾವು, ಮಲ್ಲಿಗೆ ಹೂ ಅದಾವು, ಕನಕಾಂಬ್ರ ಹೂ ಅದಾವು, ಎಷ್ಟು ತಗೊಂಡು ಹೂ ಅದಾವು. ಮನೆ ಎಷ್ಟು ಚಂದ ಐತಿ. ಯಪ್ಪ ನಾನು ಅತ್ತೆಯರ ಮನ್ಯಾಗ ಒಂದಿಷ್ಟು ದಿನ ಇದ್ದು ಬರ್ಲೆ. ಸ್ವಾದ್ಗೇರಿ ಹಂಗೆಲ್ಲ ಇರ್ಬಾರ್ದವ. ಬಾ ಬಾ, ನಮಸ್ಕಾರ ರೀ ಅವರ. ಹಾದಿ ಬೀದಿ ಹೋಗು, ಎಲ್ಲ ಮನೆ ಒಳಗೆ ಸೇರ್ಕೊಂಡು ಹಂಗಾತು. ಎಲ್ಲಿದ್ದ ಬಂದು ಜೋಡಾಗಿದ್ದೋ ಏನೋ, 7 ದಿನಕ್ಕೆ ಜೋಡಾಗಿದ್ದೋ ಏನೋ. ನಮ್ಮ ಕಾಲನ ಚಪ್ಪಲಿಗೆ ಸಮ ಇಲ್ಲಿವು. ಇಂಥವನ್ನೆಲ್ಲ ಒಳಗೆ ಕರ್ಕೊಂಡು ದೇವ್ರ ಮನೆ ಎಲ್ಲ ಮೇಲಿಗೆ ಮಾಡಿಟ್ಟು ಹೆಣ ಎತ್ತಿ ಇನ್ನು ಮೈ ಎಲ್ಲ ಕಣ್ಣಾಗಿ ಇಟ್ಕೋಬೇಕು. ಏನು ತೊಗೊಂಡು ಹೋಗ್ತಾವ, ಏನು ಬಿಡ್ತಾವ, ಏನೇನು ಮಾಡ್ತಾವ. ಬಿಟ್ಟಿ ಕುಳಿಗೆ ಹೆಂಗೆ ಬಂದಾವ ನೋಡು, ಬಾಯಿ ಕಿಸ್ಕೊಂಡು ಒಂದು 2 ಒಣ ಕಡುಬು ಕಟ್ಕೊಂಡು. ಅವರ ನಾವು ಬಡವ್ರದೀವಿ ಕರೆ, ಆದ್ರೆ ಈ ತುಡುಗು ಮಾಡೋದು ಇಂಥದ್ದೆಲ್ಲ ಮಾಡೋದು ನಮ್ಮ ಕಡೆ ಇಲ್ರಿ. ನಾವೇನು ಕುಳಿ ಗತಿ ಇಲ್ಲಾರ್ದ ಬಂದಿಲ್ರಿ, ನಮ್ಮ ತಂಗಿ ಸಂಬಂಧ ಬಂದೀವ್ರಿ ನಾವು. ಇಲ್ಲ ಅಂದ್ರೆ ಈ ಮನೆ ಹೊಸ್ಲ ದಾಟ್ತಿದ್ದಿಲ್ಲ ನಾವು. ಗೊತ್ತೈತಿ. ಇಂಥದ್ದೇನು ಕಡಿಮೆ ಇಲ್ಲ. ಇನ್ನು ಈ ದೊಡ್ಡ ಮೈ ಬೀಳ್ತಾನ ಮಾಡಿವಂತೆ ತುಂಬ್ಕೊಂಡು ಹೋಗಕ್ಕೆ ಬಂದಿರಿ, ಗೊತ್ತೈತಿ. ತುಂಬ್ಕೊಂಡ್ರು ತಂಗಿ ತುಡುಗಿಲೆ ರೊಕ್ಕ ಕೊಟ್ಟು ಕಳಿಸಿರ್ತಾಳ, ಅದಕ್ಕೆ ಮಾಡ್ಕೊಂಡು ಬಂದಿರಿ. ನನಗೇನು ಗೊತ್ತಿಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ಇಷ್ಟೆಲ್ಲ ಮಾಡ್ಕೊಂಡು ಬರುವಾಗ ನಿಮಗೆ ಎಲ್ಲಿ ಗತಿ ಐತಲ್ಲ? ನಿಮಗೆ ತಿನ್ನಾಕ ಕೂಳಿಲ್ಲ. ನಿಮ್ಮವ್ವ ನಮ್ಮ ಮನೆಯಂದು ಹಳಸಿದ್ದು ಮುಳಿಸಿದ್ದು ತೊಗೊಂಡು ಹೋಗಿ ಹಾಕಳ, ಅದನ್ನು ತಿಂದು ಬದುಕೋ ಜಲಮ ನಿಮ್ಮದು. ಇಷ್ಟೆಲ್ಲ ಮಾಡ್ಕೊಂಡು ಬರ್ತೀರ? ನಿಮ್ಮ ಜನ್ಮಕ್ಕಷ್ಟು ಬೆಂಕಿ ಹಾಕ. ನಮ್ಮ ಮನೆ ರೊಕ್ಕ ತೊಗೊಂಡು ನಮ್ಮ ಮುಂದೆ ದಿಮಾಕ್ ತೋರ್ಸಕ್ಕೆ ಬಂದಾವ ಬೀದಿ ಬೇಕಾರಿಗಳು. ಬಂಡ ಜನ್ಮದ್ದು ಅಲ್ಲನ ಏಟ್ ಹೇಳಿದ್ರು ತಿಳ್ಕೊಂಡಂಗೇನೇ ಇಲ್ಲ.